ಸಿದ್ದಣ್ಣ ಒಂಚೂರಿಂದ ಬರ್ರಿ ಸಿದ್ದಣ್ಣ ಬೇಗ. ತುಂಬ ಖುಷಿ ಆಗ್ತಿದೆ. ಇದೆಲ್ಲ ಕ್ರೆಡಿಟ್ಸು ನಮ್ಮ ಟೀಚರ್ಸ್ಗೆ ಹೋಗಬೇಕು. ನಾನು ಇಲ್ಲಿ ಬಂದಾಗ ಫಸ್ಟು ನೀಟ್ ಬ್ಯಾಚ್ಗೆ ಅಂತ ತೊಗೊಂಡಿದ್ದು, ಆದರೆ ನನಗೆ JEE, KCET, ನೀಟು ಎಲ್ಲ ಕ್ವಾಲಿಫೈ ಆಗಿದೆ. ಎಲ್ಲದರಲ್ಲೂ ಒಂದು ತುಂಬ ಒಳ್ಳೆ ಕಾಲೇಜ್ ಸಿಗೋ ಥರ ಮಾಡಿಕೊಟ್ಟಿದ್ದಾರೆ. ಅದೇನೇ ಇದ್ದರೂ ಕಾಲೇಜ್ ಕಡೆನೇ ಹೋಗಬೇಕು. ಮ್ಯಾಥ್ಸ್ ಆಗಿರಲಿ, ನಾವು ನೀಟ್ ಅಂತ ಮ್ಯಾಥ್ಸ್ ಅಂತೂ ಡಿಲೇ ಮಾಡಲಿಲ್ಲ. ಮ್ಯಾಥ್ಸು ಬೋರ್ಡ್ಸ್ಗಾಗಲಿ 100/100 ತೆಗೆಯೋ ಥರ ಮ್ಯಾಥ್ಸ್ ಟೀಚ್ ಮಾಡಿದ್ದಾರೆ. ಫಿಸಿಕ್ಸ್ ಫ್ಯಾಕಲ್ಟಿ ಆಗಲಿ, ಬಯಾಲಜಿ ಫ್ಯಾಕಲ್ಟಿ ಆಗಲಿ ಎಲ್ಲ ಟೀಚರ್ಸು ತುಂಬ ಒಳ್ಳೆ ರೀತಿಯಾಗಿ ಪಾಠ ಮಾಡಿ ಇವತ್ತು ನಮ್ಗೆ ಈ ಸ್ಥಾನ ಬರೋಂಗೆ ಮಾಡಿದ್ದಾರೆ ಸರ್. ನಾನು ಏನೇ ಆದರೂ ಕಾಲೇಜ್ನಂತೂ ಮರೆಯಲ್ಲ ಸರ್ ಯಾವತ್ತು. ಹೇಗೆಲ್ಲ ಸಹಕಾರ ಮಾಡ್ತಾರೆ ಟೀಚರ್ಸ್ ನಿಮಗೆ? ತುಂಬ 1 to 1 ಅಂದರೆ ಒಬ್ರಿಗೇನೆ ಕುಂಡ್ರಿಸ್ಕೊಂಡು ಏನು ಪ್ರಾಬ್ಲಮ್ ಇದೆ ಆ ಮಗುಗೆ, ಒಂದು ಟೆಸ್ಟಲ್ಲಿ ಯಾವ ಥರ ಮಾರ್ಕ್ಸ್ ಬರ್ತಿದೆ, ಅದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು, ಯಾವಾಗ್ಲೂ ವಾರಕ್ಕೊಂದ್ಸತಿ ಟೆಸ್ಟ್ ಮಾಡಿದಾಗ ಯಾವಾಗ್ಲೂ ಈ ಪ್ರಿನ್ಸಿಪಲ್ ಸರೇ ಬಂದ್ಬಿಟ್ಟು ಎಲ್ಲರಿಗೂ ಗೈಡ್ ಮಾಡ್ತಿದ್ರು ಸರ್. ನಿಮ್ಮ ಹಿಂದೆ ಬರೋಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ನಾನೇನಂದರೆ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ನೀಟ್ JEE CET ಕೋಚಿಂಗ್ ಕೊಡ್ತಿದ್ದಾರೆ. ಎಲ್ಲರೂ ತೊಗೊಬೋದು ಸರ್ ಇದರಲ್ಲಿ. ಎಲ್ಲರಿಗೂ ನಮಸ್ತೆ. ಈ ವರ್ಷದ ನೀಟ್ ರಿಸಲ್ಟ್ ಬಂದಿದೆ. NTA ಎಕ್ಸಾಮ್ ಏನು ಕಂಡಕ್ಟ್ ಮಾಡಿತ್ತು, ನೀಟ್ ಆಲ್ ಓವರ್ ಇಂಡಿಯಾ, ಅದರ ರಿಸಲ್ಟ್ ಬಂದಿದೆ. ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟನ್ನು ತೊಗೊಂಡಿದ್ದಾರೆ. ಲಾವಣ್ಯ C ಅಂತಕ್ಕಂಥ ಮಗು 554 ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ 720ಕ್ಕೆ. ಜೀವಿತಾ Y 480, ಶಶಾಂಕ್ CJ 477, ಯತೀಶ್ GR 467, ಅಂಕಿತಾ ಕೃಷ್ಣಮೂರ್ತಿ 464, ಚಗನ್ ಪಟೇಲ್ 406, ಹರ್ಷಿತಾ ದಾಸ್ 387, ದಿಶಾ R 350. ಸುಮಾರು 8 ವಿದ್ಯಾರ್ಥಿಗಳು 350ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು MBBSಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ 8 ಜನಕ್ಕೂ. ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ. ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು. ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ OMR ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾಯಿದ್ವಿ. ಟೆಸ್ಟ್ ಆದಮೇಲೆ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ABCD ಗುರ್ತಾಗಬಾರ್ದು, ಅವ್ರು ನಿಜವಾಗ್ಲೂ ಅವ್ರು ಜುನಿಯನಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸಿಗೆ ತೋರ್ಸೋಕ್ಕೆ ಪೇರೆಂಟ್ಸ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ವಿ. ಅದ್ರ ಜೊತೆಗೆ ಒಂದು ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾಯಿದ್ವಿ. ಆ ರೀತಿ ಆಲ್ಮೋಸ್ಟು ಸೆಕೆಂಡ್ ಇಯರಲ್ಲಿ 7 ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಕೆಲಸ ಮಾಡಿದ್ವಿ. ಅದರೆಲ್ಲರ ಪರಿಣಾಮ ಒಂದು ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಈ ಎಲ್ಲ ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನ HODಗಳು ಮತ್ತು ಪೇರೆಂಟ್ಸು, ಸ್ಟೂಡೆಂಟ್ಸು ಮತ್ತು ನೆಲಮಂಗಲದ ಎಲ್ಲ ಜನಗಳ ಸಹಕಾರ ತುಂಬ ಮುಖ್ಯವಾಗಿತ್ತು. ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಲೇಜ್ಗಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಹೊಯ್ಸಳ ಕಾಲೇಜ್ ಯಾಕೆ ಫಸ್ಟ್ ಇರ್ತದೆ, ಯಾವ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು?
ಸರ್, ಈಗ ಏನಾಗಿದೆ, ಇನ್ನು ಪಿ ಯು ಸಿ ರಿಸಲ್ಟ್ ಮೇಲೆ ಒಂದ್ರ ಮೇಲೇ ನಾವು ಅವ್ರಿಗೆ ಒಂದು ಅತ್ಯುತ್ತಮವಾದ ಇಂಜಿನಿಯರಿಂಗ್ ಸೀಟ್ ಆಗಲಿ ಮೆಡಿಕಲ್ ಸೀಟ್ ಆಗಲಿ ಸಿಗಲ್ಲ. ನಿಮಗೆ ಗೊತ್ತಿದೆ, 600 ಅಂಕ ತಗೊಂಡ್ರು ಕೂಡ ನೀಟ್ ಮಾರ್ಕ್ಸ್ ಮೇಲೆ ಮತ್ತು JE ಮಾರ್ಕ್ಸ್ ಮೇಲೆ ಮತ್ತು CET ಮಾರ್ಕ್ಸ್ ಮೇಲೇ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಮತ್ತು ಮೆಡಿಕಲ್ ಸೀಟ್ ಸಿಗೋದು. ಅದರಿಂದ ನಾವು ಎಷ್ಟೇ ಚೆನ್ನಾಗಿ ಥಿಯರಿ ಓದಿಸಿದ್ರು ಕೂಡ ನಾವು ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಅವರ ನೀಟ್ ಮಾರ್ಕ್ಸು ಮತ್ತು JE ಮಾರ್ಕ್ಸು. ಅದಕ್ಕೆ ನಾವೇನು ಮಾಡ್ತೀವಿ, ಸೆಕೆಂಡ್ ಇಯರಲ್ಲಿ ಒಂದು 4.5 ಮಂತ್ಸಲ್ಲಿ ಥಿಯರಿನ ಮುಗಿಸಿ ಆಲ್ಮೋಸ್ಟ್ 7 ಮಂತ್ಸು ಓನ್ಲಿ ನೀಟ್ ಎಕ್ಸಾಮ್ಗೆ ನೀಟೇ ಸಪ್ರೇಟು, JE ಸಪ್ರೇಟು, CET ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿಕೊಂಡು ಪ್ರತಿ ವಾರ ಕೂಡ ಪ್ರತಿ ಮಂಡೇ ಅವ್ರಿಗೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯಲ್ಲೇ ನಾವು ಟೆಸ್ಟ್ಗಳನ್ನ ಮಾಡಿ ಅದರ ಮಾರ್ಕ್ಸನ್ನು ಪೇರೆಂಟ್ಸಿಗೆ ಕೊಟ್ಟು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ನಿಜವಲ್ಲ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದು ನಮ್ಮ ನಂಬಿಕೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತಲೇ ಏನಾದ್ರು ಟೀಚರ್ಸ್ ಇಲ್ಲ ಸರ್, ನಮ್ಮಲ್ಲಿರ್ತಕ್ಕಂಥ 3 ರಿಂದ 4 ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಅಂತಲೇ ಅವರು ಅಷ್ಟು ಕೆಪಾಸಿಟಿ ಇರೋರನ್ನೇ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಆ ಥರ ನಾವು ಕ್ಯಾಟಗರೈಸ್ ಮಾಡದಿದ್ರು ಕೂಡ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಕೇಪಬಲ್ ಇರ್ತಾರೆ. ನಾವು ಟೀಚರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಮೋಡಲ್ ಸೆಲೆಕ್ಟ್ ಮಾಡೋದ್ರಿಂದ 4 ರಿಂದ 5 ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಒಂದು ಅತ್ಯುತ್ತಮವಾದ ಎಬಿಲಿಟಿನ ಹೊಂದಿರೋರನ್ನೇ ಇಟ್ಕೊಂಡಿದ್ದೀವಿ ಸರ್ ನಾವು. ಸರ್, ಅವರು ಒಳ್ಳೆ ಮಾರ್ಕ್ಸ್ ಮೇಲೆ ಮತ್ತು ರ್ಯಾಂಕ್ ಮೇಲೆ ಅವ್ರಿಗೆ ಕರ್ನಾಟಕದಲ್ಲಿ ಒಳ್ಳೆ ಇದು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ. ನಿಮಗೆ ಗೊತ್ತಿದೆ, ಕಳೆದ ವರ್ಷಗಳಲ್ಲೂ ಕೂಡ ರಾಮಯ್ಯ ಇರ್ಬೋದು, BMC ಇರ್ಬೋದು, ಮತ್ತು ಸಿದ್ಧಾರ್ಥ್ ಇದು ಸಪ್ತಗಿರಿ ಇರ್ಬೋದು, ಈ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಮ್ಮ ಮಕ್ಕಳುಗಳು ಹೋಗಿದ್ದರು. ಲಾಸ್ಟ್ ಇಯರ್ ಕೂಡ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮೆಡಿಕಲ್ ಸೈನ್ಸಲ್ಲಿ 2 ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಮಕ್ಕಳು ಓದ್ತಿದ್ದಾರೆ, ಮೆಡಿಸಿನ್ ಓದ್ತಿದ್ದಾರೆ. ಹಂಗೆ ಅದೇ ರೀತಿ ಈ ಮಕ್ಕಳುಗಳು ಕೂಡ ಅಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ, ಏನು ಸುಮಾರು 1 ರಿಂದ 1.5 ಲಕ್ಷ ಫೀಸ್ ಇರ್ತದೆ ಅವ್ರಿಗೆ ವರ್ಷಕ್ಕೆ. ಅದೇ ನಾವು ಪೇಮೆಂಟ್ ಸೀಟ್ಗೆ ಹೋದಾಗ 50 ಲಕ್ಷದಿಂದ 1.5 ಕೋಟಿ ಕೊಡಬೇಕಾಗತ್ತೆ. ಅದೇ ಈ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ನೀವು ಹೋದರೆ ಮೆಡಿಸಿನ್ಗೆ ಅವ್ರಿಗೆ 1 ರಿಂದ 1.5 ಲಕ್ಷದಲ್ಲಿ ಅವರು 4 ವರ್ಷ ಓದ್ಕೊಂಡು ಹೋಗ್ಬೋದು. ಪ್ರತಿ ವರ್ಷ 1.5 ಲಕ್ಷ ಥರ ಓದ್ಕೊಂಡು ಹೋಗ್ಬೋದು. ಅದು ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ಈ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ಸಂಭ್ರಮ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಂಭ್ರಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ. NTA ಲಾಸ್ಟ್ ಫ್ಯೂ ಮಂತ್ಸ್ ಮುಂಚೆ NTA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಅದರ ಭಾಗವಾಗಿ ನೀಟ್ ರಿಸಲ್ಟ್ ಬಂದಿದೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು 8 ವಿದ್ಯಾರ್ಥಿಗಳು ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 8 ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗೋವಂಥ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಸೀಟ್ ಸಿಗುತ್ತೆ. ಸೊ ಇದಕ್ಕೆ ಎಲ್ಲ ಕಾರಣೀಭೂತರಾದ ನನ್ನ ವಿದ್ಯಾರ್ಥಿಗಳ ಪರಿಶ್ರಮ, ಅವರ ಪೇರೆಂಟ್ಸ್ ಅವರ ಸಪೋರ್ಟು, ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ, ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ, ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರಿಶ್ರಮ, ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆಯ ರಿಸಲ್ಟ್, ಪ್ರತಿ ವರ್ಷದಂತೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ. ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನೆಲಮಂಗಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜಿಗೆ ಸೇರ್ಕೋತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತನ, ಅದನ್ನು ಪ್ರತಿ ವರ್ಷ ನಾವು ಒಂದು PUC ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು, ಅಥವಾ CET ರಿಸಲ್ಟ್ ಬಂದಾಗಿರ್ಬೋದು, ಅಥವಾ JE ರಿಸಲ್ಟ್ ಬಂದಾಗಿರ್ಬೋದು, ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು, ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಪ್ರತಿ ಸಲ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಸತತವಾಗಿ ಇಲ್ಲಿಗೆ ನಾವು ಕಾಲೇಜ್ ಶುರು ಮಾಡಿದಾಗಿಂದಲೂ ಇಲ್ಲಿವರೆಗೂ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇದಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ.